ಹಾಯ್ ಗೆಳೆಯರೆ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇ 15 ಮತ್ತು 17ರವರೆಗಿನ 15ರಿಂದ 17ರವರೆಗಿನ ಪ್ರಚಲಿತ ಘಟನೆಗಳನ್ನು ನಾವು ನೋಡಲಿದ್ದೇವೆ. ಈ ಕ್ಲಾಸಿನ PDF ಯಾರಿಗಾದ್ರೂ ಬೇಕೆಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲಿ ಹೋಗಿ ನೀವು ಈ ಅನಂತು BK ಎಜುಕೇಶನ್ ಟೆಲಿಗ್ರಾಮ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಅನ್ನು ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು ಈ ಕ್ಲಾಸ್ನ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರ್ತದೆ. ಹೌದಾ? ಇನ್ನ ಕ್ವಶನ್ ಆಫ್ ದ ಡೇ ನೋಡೋಣ. ಕ್ವಶನ್ ಏನಿದೆ ಅಂದ್ರೆ, ಭಾರತದೊಂದಿಗೆ ಜಂಟಿ ಮಿಲಿಟರಿ ವ್ಯಾಯಾಮ ಶಕ್ತಿಯ 7ನೇ ಆವೃತ್ತಿಯಲ್ಲಿ ಯಾವ ದೇಶವು ಭಾಗವಹಿಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಫ್ರಾನ್ಸ್ ಸರಿಯಾದ ಉತ್ತರ. ಇನ್ನ ಮೇ 15ರಂದು ಅಂತಾರಾಷ್ಟ್ರೀಯ ಫ್ಯಾಮಿಲಿ ದಿನವನ್ನು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಮೇ 15ರಂದು ಅಂತಾರಾಷ್ಟ್ರೀಯ ಫ್ಯಾಮಿಲಿ ದಿನವನ್ನು ಆಚರಣೆ ಮಾಡಲಾಗ್ತದೆ. 2024ರಲ್ಲಿ ವಿಶ್ವಸಂಸ್ಥೆಯು ಕುಟುಂಬದ ಅಂತಾರಾಷ್ಟ್ರೀಯ ವರ್ಷದ 30ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತದೆ. ಇನ್ನು 2024ರ ಥೀಮ್ ಏನಾಗಿದೆ ಎಂದರೆ ಕುಟುಂಬಗಳು ಮತ್ತು ಹವಾಮಾನ ಬದಲಾವಣೆ ಮಹತ್ವದ ಬಗ್ಗೆ ಅರಿವು ಮೂಡಿಸಲು UN ಇದನ್ನು 1994ರಲ್ಲಿ ನಿರ್ಣಯವಾಗಿ ಅಳವಡಿಸಿಕೊಂಡಿದೆ. ಕುಟುಂಬಗಳು ಅವರ ಎದುರಿಸುತ್ತಿರುವ ಸವಾಲುಗಳನ್ನು ಹೈಲೈಟ್ ಮಾಡುವುದರ ಮುಖಾಂತರ ಒಗ್ಗಟ್ಟಿನ ಆದರ್ಶಗಳನ್ನು ಉತ್ತೇಜಿಸಿ ಮತ್ತು ವಿಶ್ವದಾದ್ಯಂತ ಕುಟುಂಬ ಘಟಕಗಳನ್ನು ಬಲಪಡಿಸುವ ಪ್ರಯತ್ನಗಳನ್ನ ಇದರಿಂದ ಮಾಡಲಾಗ್ತಾ ಇದೆ. ಹೌದಾ? ನೋಡಿ, 15 ಮೇ ಅಂತಾರಾಷ್ಟ್ರೀಯ ಫ್ಯಾಮಿಲಿ ದಿನವನ್ನು ಆಚರಣೆ ಮಾಡಲಾಗ್ತದ. ಇನ್ನ ಮೇ 16ರಂದು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಣೆ ಮಾಡಲಾಗ್ತದ. ಇದು ಸೊಳ್ಳೆಯಿಂದ ಹರಡುವ ವೈರಲ್ ಸೋಂಕಿನ ಡೆಂಗ್ಯೂ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತದೆ. ಇದು 100ಕ್ಕೂ ಹೆಚ್ಚು ದೇಶಗಳಿಗೆ ಸ್ಥಳೀಯವಾಗಿದೆ ಮತ್ತು ವಿಶ್ವದ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಜನರು ಇದನ್ನು ಸಂಕೋಚಿತಗೊಳಿಸುವ ಅಪಾಯದಲ್ಲಿದ್ದಾರೆ. ಇನ್ನು ಮೇ 16 ಈ ವರ್ಷ 2024ರ ಥೀಮ್ ಏನಾಗಿದೆ ಅಂದ್ರೆ, ಡೆಂಗ್ಯೂ ತಡೆಗಟ್ಟುವಿಕೆ ಸುರಕ್ಷಿತವಾದ ನಾಳೆಗಳಿಗೆ ನಮ್ಮ ಜವಾಬ್ದಾರಿ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಹೌದಾ? ನೇರವಾಗಿ ಪ್ರಶ್ನೆ ಬರುವಂತ ಚಾನ್ಸಸ್ ಇರ್ತದೆ. 2024ರ ರಾಷ್ಟ್ರೀಯ ಡೆಂಗ್ಯೂ ದಿನದ ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ ಏನಂದ್ರೆ, ಡೆಂಗ್ಯೂ ತಡೆಗಟ್ಟುವೆ ಸುರಕ್ಷಿತ ನಾಳೆಗಳಾಗಿ ನಮ್ಮ ಜವಾಬ್ದಾರಿ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಇನ್ನು ನಾವು ಈ ಡೆಂಗ್ಯೂ ಬಗ್ಗೆ ನೋಡೋದಾದ್ರೆ, ಇದು ಡೆಂಗ್ಯೂ ವೈರಸ್ ನಿಂದ ಉಂಟಾಗುತ್ತದೆ. ಇದು ಸೋಂಕಿತ ಹೆಣ್ಣು ಈಡಿಸ್ ಈಜಿಪ್ಟ್ ಸೊಳ್ಳೆಯ ಕಡಿತದ ಮೂಲಕ ಮನುಷ್ಯರಿಗೆ ಹರಡುತ್ತದೆ. ಡೆಂಗ್ಯೂ ಜ್ವರದ ತೀವ್ರ ಸ್ವರೂಪವನ್ನ ಡೆಂಗ್ಯೂ ಹೆಮರಾಜಿಕಲ್ ಜ್ವರ ಎಂದು ಕರೆಯುತ್ತಾರೆ. ಇದು ಗಂಭೀರವಾದ ರಕ್ತಸ್ರಾವ, ರಕ್ತದೊತ್ತಡದಲ್ಲಿ ಹಠಾತ್ ಕುಸಿತ ಮತ್ತು ಸಾವಿಗೂ ಕೂಡ ಇದು ಕಾರಣವಾಗಬಹುದು. ಇದು ಉಷ್ಣವಲಯದ ಹವಾಮಾನದಲ್ಲಿ ಹೆಚ್ಚು ಸಾಮಾನ್ಯವಾಗಿರುವಂಥದ್ದು. ಡೆಂಗ್ಯೂ ಲಸಿಕೆ CYD TDV ಮತ್ತು ಡೆಂಗ್ಯೂ ಅನ್ನುವ US ಆಹಾರ ಮತ್ತು ಔಷಧ ಆಡಳಿತವು 2019ರಲ್ಲಿ ಅನುಮೋದಿಸಿದೆ. ಇದು US-ನಲ್ಲಿ ನಿಯಂತ್ರಿತ ಅನುಮೋದನೆಯನ್ನ ಪಡೆದ ಮೊದಲ ಡೆಂಗ್ಯೂ ಲಸಿಕೆಯಾಗಿದೆ. ಹೌದಾ? ಇನ್ನು ಮೇ 17ರಂದು ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಆಚರಣೆ ಮಾಡಲಾಗ್ತದೆ. ಇನ್ನು ಈ ವರ್ಷದ ಥೀಮ್ ಏನಾಗಿದೆ ಅಂದ್ರೆ, 2024ರ ಥೀಮು ನಿಮ್ಮ ರಕ್ತದೊತ್ತಡವನ್ನ ನಿಖರವಾಗಿ ಅಳೆಯಿರಿ, ಅದನ್ನ ನಿಯಂತ್ರಿಸಿ ಮತ್ತು ಹೆಚ್ಚು ಕಾಲ ಬದುಕಿ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಈ ದಿನವನ್ನ ಮೊದಲ ಬಾರಿಗೆ 14 ಮೇ 2005ರಂದು ವರ್ಲ್ಡ್ ಹೈಪರ್ ಟೆನ್ಷನ್ ಲೀಗ್ ನಲ್ಲಿ ಸ್ಥಾಪಿಸಲಾಯಿತು. ಇನ್ನು 2006ರಿಂದ ಮೇ 17ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಹೌದಾ? ಇನ್ನು ಭಾರತವು ಮೊದಲ ಬಾರಿಗೆ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತ ಪರ್ವವನ್ನು ಆಯೋಜಿಸಿರುವಂಥದ್ದು. 77ನೇ ವಾರ್ಷಿಕ ಕ್ಯಾನ್ಸ್ ಚಲನಚಿತ್ರೋತ್ಸವ 14ರಿಂದ 25 ಮೇ 2024ರವರೆಗೆ ಫ್ರಾನ್ಸ್ನ ಕ್ಯಾನ್ಸ್ನಲ್ಲಿ ನಡೆಯುತ್ತದೆ. 12 ದಿನಗಳ ಈ ಕಾರ್ಯಕ್ರಮದಲ್ಲಿ ಭಾರತವು ಕೂಡ ಭಾಗವಹಿಸುತ್ತದೆ. ಭಾರತವು ಮೊದಲ ಬಾರಿಗೆ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತ ಪರ್ವವನ್ನು ಆಯೋಜಿಸಿದೆ. ಕೇನ್ಸ್ನಲ್ಲಿರುವಂತಹ ಭಾರತ ಪೆವಿಲಿಯನ್ ಭಾರತೀಯ ಚಲನಚಿತ್ರ ಸಮುದಾಯಕ್ಕೆ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ವೇದಿಕೆಯಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಹೌದಾ? ಇವುಗಳಲ್ಲಿ ಉತ್ಪಾದನಾ ಸಹಯೋಗಗಳನ್ನು ಬೆಳೆಸುವುದು, ಕ್ಯೂರೇಟೆಡ್ ಜ್ಞಾನಾವಧಿಗಳು, ವಿತರಣಾ ಒಪ್ಪಂದಗಳಿಗೆ ಸಹಿ ಮಾಡುವುದು, ವ್ಯಾಪಾರದಿಂದ ವ್ಯಾಪಾರ ಸಭೆಗಳು ಮತ್ತು ಪ್ರಪಂಚದಾದ್ಯಂತ ಪ್ರಮುಖ ಮನರಂಜನೆ ಮತ್ತು ಮಾಧ್ಯಮ ಆಟಗಾರರೊಂದಿಗೆ ನೆಟ್ವರ್ಕಿಂಗ್ ಸೇರಿವೆ. ಇನ್ನು 55ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ
2024ರ ಅಧಿಕೃತ ಪೋಸ್ಟರ್ ಮತ್ತು ಟ್ರೈಲರ್ ಅನ್ನು ಭಾರತ ಪರ್ವ್ನಲ್ಲಿ ಅನಾವರಣಗೊಳಿಸಲಾಗುವುದು. ಈ ವರ್ಷದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ 20ರಿಂದ 28ರವರೆಗೆ ಗೋವಾದಲ್ಲಿ ನಡೆಯಲಿದೆ. ನವೆಂಬರ್ ತಿಂಗಳಲ್ಲಿ 20ರಿಂದ 28ರವರೆಗೆ ಇದು ಗೋವಾದಲ್ಲಿ ನಡೆಯಲಿದೆ. ವಿಶ್ವ ವನ್ಯಜೀವಿ ಅಪರಾಧಿ ವರದಿ 2024 ಯುನೈಟೆಡ್ ನೇಷನ್ಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ ನಿಂದ ಯುಎನ್ ವರ್ಲ್ಡ್ ವೈಲ್ಡ್ ಲೈಫ್ ಕ್ರೈಮ್ ವರದಿ 2024ರ 3ನೇ ಆವೃತ್ತಿಯು ಬಿಡುಗಡೆಯಾಗಿದೆ. ಹಿಂದಿನ ಆವೃತ್ತಿಗಳಲ್ಲಿ 2016 ಮತ್ತು 20ರಲ್ಲಿ ಇದನ್ನು ಪ್ರಕಟಿಸಲಾಗಿದೆ. ಈ ವರದಿಯು ಪಟ್ಟಿ ಮಾಡಲಾದ ವನ್ಯಜೀವಿ ಜಾತಿಗಳಲ್ಲಿ ಅಕ್ರಮ ವ್ಯಾಪಾರದ ಪ್ರವೃತ್ತಿಗಳ ಮೇಲೆ ನವೀಕರಿಸಿದ ಗಮನವನ್ನು ಒದಗಿಸುತ್ತದೆ. ವನ್ಯಪ್ರಾಣಿ ಮತ್ತು ಸ್ಥಳಗಳ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶವಾಗಿದೆ. ಇನ್ನು 2015-21ರ ಅವಧಿಯಲ್ಲಿ 162 ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿ ಅಕ್ರಮ ವ್ಯಾಪಾರವನ್ನು ವರದಿಯಲ್ಲಿ ವಶಪಡಿಸಿಕೊಂಡ ಡೇಟಾವನ್ನು ದಾಖಲಿಸುತ್ತದೆ. ಇನ್ನು 2017ರಿಂದ ಎಲ್ಲ ವನ್ಯಜೀವಿ ವ್ಯಾಪಾರ ಅನುಪಾತದಂತೆ ತಡೆಹಿಡಿಯಲಾದ ಅಕ್ರಮ ವನ್ಯಜೀವಿ ವ್ಯಾಪಾರವು ಹೆಚ್ಚಳವನ್ನು ಕಂಡಿದೆ ಎಂದು ಈ ವರದಿಯು ಗಮನಿಸಿದೆ. ಸಂಶೋಧನೆಗಳ ಪ್ರಕಾರ ವನ್ಯಜೀವಿ ಅಪರಾಧಗಳ ಪ್ರಮಾಣವು 2020 ಮತ್ತು 2021ರಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಉತ್ತುಂಗಕ್ಕೇರಿತು. ಕೆಟ್ಟ ಪೀಡಿತ ರೈನೋಕೊಂಬುಗಳು ಮತ್ತು ಅಕ್ರಮ ವನ್ಯಜೀವಿ ಮಾರುಕಟ್ಟೆಯ ಅತಿದೊಡ್ಡ ಪಾಲನ್ನು ಒಳಗೊಂಡಿವೆ. ಇದು 29%ರಷ್ಟಿದೆ. 28% ಪ್ಯಾಂಗೋಲಿಯನ್ ಮಾಪಕಗಳು ಮತ್ತು ಆನೆದಂತಗಳು 15% ಹತ್ತಿರದಲ್ಲಿದೆ ಎಂದು ಈ ವರದಿಯು ಹೇಳ್ತಾ ಇರುವುದು. ಹೌದು. ಇನ್ನು ಅಳಿವಿನಂಚಿನಲ್ಲಿರುವ ಪ್ರಾಣಿ ಮತ್ತು ಸಸ್ಯ ವರ್ಗದ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶವನ್ನು ನೋಡ್ತಾ ಬಂದ್ರೆ CITES ಅನ್ನು ಮಾರ್ಚ್ 3, 1976ರಂದು ಸಹಿ ಮಾಡಲಾಯಿತು ಮತ್ತು ಜುಲೈ 1ರಂದು 1975ರಂದು ಇದನ್ನು ಜಾರಿಗೆ ತರಲಾಗಿದೆ. 184 ಪಕ್ಷಗಳೊಂದಿಗೆ 183 ದೇಶಗಳು, ಯುರೋಪಿಯನ್ ಯೂನಿಯನ್ ಇದು ಒಂದಾಗಿ ಉಳಿದಿದ್ದು 40,900ಕ್ಕೂ ಹೆಚ್ಚು ಜಾತಿಯ ಕಾಡು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ನಿಯಂತ್ರಣದ ಮೂಲಕ ವನ್ಯಜೀವಿ ಸಂರಕ್ಷಣೆಗಾಗಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸಾಧನಗಳು ಇವಾಗಿವೆ. ಇನ್ನು ರಾಷ್ಟ್ರದ ಅತಿ ದೊಡ್ಡ ಕೌಶಲ್ಯ ಸ್ಪರ್ಧೆ ಇಂಡಿಯಾ ಸಿಲ್ಕ್ಸ್ 2024 ನವದೆಹಲಿಯಲ್ಲಿ ಉದ್ಘಾಟನೆಯಾಗಿದೆ. ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯವು ಇದನ್ನು ಆಯೋಜಿಸಿರುವಂಥದ್ದು. 4 ದಿನಗಳವರೆಗೆ ಇಂಡಿಯಾ ಸಿಲ್ಕ್ ಸಾಂಪ್ರದಾಯಿಕ ಕರಕುಶಲಗಳಿಂದ ಹಿಡಿದು ಆಧುನಿಕ ತಂತ್ರಜ್ಞಾನಗಳವರೆಗೆ 61 ಕೌಶಲ್ಯಗಳಲ್ಲಿ ಸ್ಪರ್ಧೆಗಳನ್ನು ಹೊಂದಿರುತ್ತದೆ. ಭಾಗವಹಿಸುವವರು ITIಗಳು, NSTIಗಳು, ಪಾಲಿಟೆಕ್ನಿಕ್ಗಳು, ಇಂಜಿನಿಯರಿಂಗ್ ಸಂಸ್ಥೆಗಳು, ನರ್ಸಿಂಗ್ ಸಂಸ್ಥೆಗಳು ಮತ್ತು ಜೈವಿಕ ತಂತ್ರಜ್ಞಾನ ಸಂಸ್ಥೆಗಳು ಸೇರಿದಂತೆ ವಿವಿಧ ಸಂಸ್ಥೆಗಳಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಇದು ಭಾರತದ ಕೌಶಲ್ಯ ಜಾಲದಲ್ಲಿ ಲಭ್ಯವಿರುವಂತಹ ಉತ್ತಮ ಗುಣಮಟ್ಟದ ತರಬೇತಿಯನ್ನು ಪ್ರತಿಬಿಂಬಿಸುವಂಥದ್ದಾಗಿರ್ತದೆ. ಹೌದಾ. ಇಂಡಿಯಾ ಸಿಲ್ಕ್ನ ವಿಜೇತರು ಸೆಪ್ಟೆಂಬರ್ 2024ರಲ್ಲಿ ಫ್ರಾನ್ಸ್ನ ಲಿಯಾನ್ನಲ್ಲಿ ವರ್ಲ್ಡ್ ಸಿಲ್ಕ್ ಸ್ಪರ್ಧೆಗೆ ತಯಾರಿ ನಡೆಸಲು ಉದ್ಯಮ ತಜ್ಞರಿಂದ ತರಬೇತಿಯನ್ನು ಪಡೆಯುತ್ತಾರೆ. ಅಲ್ಲಿ ಅವರು 70ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳೊಂದಿಗೆ ಸ್ಪರ್ಧಿಸುತ್ತಾರೆ. ಸ್ಪರ್ಧೆಯು ಕ್ರೆನ್ಸಿಯಾ ಎಂಬ ಹೊಸ ಸ್ಪರ್ಧೆಯ ಮಾಹಿತಿ ವ್ಯವಸ್ಥೆಯನ್ನು ಸಹ ಪರಿಚಯಿಸುತ್ತದೆ. ಹೌದಾ. ಇನ್ನು ಪೃಥ್ವಿ ಶೇಖರ್ ಸ್ಲೋವೇನಿಯಾ ಅವರು ಡೆಫ್ ಟೆನ್ನಿಸ್ ಓಪನ್ ಪ್ರಶಸ್ತಿಯನ್ನು ಗೆದ್ದಿರುವಂಥದ್ದು. ಪೃಥ್ವಿ ಶೇಖರ್ ಸ್ಲೋವೇನಿಯಾ ಅವರು ಡೆಫ್ ಟೆನ್ನಿಸ್ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಗೆಲ್ಲುವ ಮೂಲಕ ಪ್ರಶಸ್ತಿಯನ್ನು ಗೆದ್ದರು. ಅವರು ಆಸ್ಟ್ರೇಲಿಯನ್ ಓಪನ್ ಡೆಫ್ ಚಾಂಪಿಯನ್ಶಿಪ್ನಲ್ಲಿ ಸಿಂಗಲ್ ಪ್ರಶಸ್ತಿಯನ್ನು ಪಡೆದರು. ಹೌದಾ. ಫಿಫಾ ವಿಶ್ವಕಪ್ ಅರ್ಹತಾ ಪಂದ್ಯದ ನಂತರ ಸುನಿಲ್ ಛೆಟ್ರಿ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಭಾರತೀಯ ಫುಟ್ಬಾಲ್ ಐಕಾನ್ ಮತ್ತು ರಾಷ್ಟ್ರೀಯ ತಂಡದ ನಾಯಕ ಸುನಿಲ್ ಛೆಟ್ರಿ ಅವರು ಜೂನ್ 6ರಂದು ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತರಾಗುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಕುವೈತ್ ವಿರುದ್ಧ ಭಾರತದ ಫಿಫಾ ವಿಶ್ವಕಪ್ ಅರ್ಹತಾ ಪಂದ್ಯವು ಅವರ ಕೊನೆಯ ಪಂದ್ಯವಾಗಿದೆ. 39 ವರ್ಷದ ಛೆಟ್ರಿ ಅವರು 19 ವರ್ಷಗಳ ಕಾಲ ದೇಶಕ್ಕಾಗಿ ಆಡಿದ್ದಾರೆ. 2005ರಲ್ಲಿ ತಮ್ಮ ಚೊಚ್ಚಲ ಪಂದ್ಯದ ಸಮಯದಲ್ಲಿ ತಮ್ಮ ಮೊದಲ ಗೋಲನ್ನು ಗಳಿಸಿರುವಂಥದ್ದು. ಈ ಸಮಯದಲ್ಲಿ ಅವರು ಸಕ್ರಿಯ ಫುಟ್ಬಾಲ್ ಆಟಗಾರರಲ್ಲಿ 3ನೇ ಅತಿ ಹೆಚ್ಚು ಗೋಲು ಗಳಿಸಿದ
ದಾಖಲೆಯನ್ನು ಹೊಂದಿರುವಂಥದ್ದು. ಇನ್ನು ಇದು ಮೊದಲನೇ ಸ್ಥಾನದಲ್ಲಿ ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಮತ್ತು ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಇರುವಂಥದ್ದು. ನಂತರ ಸ್ಥಾನದಲ್ಲಿ ಇವರು ಇರುವಂಥದ್ದು. ಹೌದಾ? ಇನ್ನು ಚಟ್ರಿ ಅವರು 2007, 2011, 2013, 14 ಮತ್ತು 2017, 18, 19ರಲ್ಲಿ ಮತ್ತು 2021, 22ರ ಋತುಗಳಲ್ಲಿ ಒಟ್ಟು 7 ಬಾರಿ ಪ್ರತಿಷ್ಠಿತ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ವರ್ಷದ ಆಟಗಾರರ ಪ್ರಶಸ್ತಿಯನ್ನು ಇವರು ಗೆದ್ದಿದ್ದಾರೆ. ಅವರು 2011ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಸಹ ಗೆದ್ದಿರುವಂಥದ್ದು. ಇನ್ನು 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ. 2021ರಲ್ಲಿ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿರುವಂಥದ್ದು. ಅವರು ಕ್ರೀಡಾ ಸಾಧನೆಗಾಗಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಖೇಲ್ ರತ್ನವನ್ನು ಗೆದ್ದ ಮೊದಲ ಫುಟ್ಬಾಲ್ ಆಟಗಾರರಾಗಿದ್ದಾರೆ. ಹೌದಾ? ಇನ್ನು ನೀರಜ್ ಚೋಪ್ರಾ ರವರು ಫೆಡರೇಷನ್ ಕಪ್ನಲ್ಲಿ 82.27 ಮೀಟರ್ ಎಸೆದು ಚಿನ್ನವನ್ನು ಗೆದ್ದಿರುವಂಥದ್ದು ಇತಿಹಾಸ ಆಗಿರುವಂಥದ್ದು. ಪುರುಷರ ಜಾವ್ಲಿನ್ ಎಸೆತದಲ್ಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಅವರು ಭುವನೇಶ್ವರದಲ್ಲಿ ನಡೆದ ಫೆಡರೇಷನ್ ಕಪ್ 2024ರಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುವಂಥದ್ದು. ಅವರು ಟೋಕಿಯೋ ಒಲಿಂಪಿಕ್ಸ್ 2020ರಲ್ಲಿ ಐತಿಹಾಸಿಕ ಚಿನ್ನವನ್ನು ಗೆದ್ದುಕೊಂಡಿದ್ದು, 2022ರಲ್ಲಿ ಡೈಮಂಡ್ ಲೀಗ್ ಚಾಂಪಿಯನ್ಸ್ ಆದರು. 2023ರಲ್ಲಿ ವಿಶ್ವ ಚಾಂಪಿಯನ್ ಆದರು ಮತ್ತು 2023ರಲ್ಲಿ ಚೀನಾದಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನವನ್ನು ಗೆದ್ದುಕೊಂಡಿರುವಂಥದ್ದು ಇತಿಹಾಸವಾಗಿದೆ. ಹೌದಾ? ಇನ್ನು ರಿವಿಷನ್ ಕ್ವಶನ್ಸ್ಗಳನ್ನು ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಫ್ಯಾಮಿಲಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೇ 15 ಅಂತಾರಾಷ್ಟ್ರೀಯ ಫ್ಯಾಮಿಲಿ ದಿನವನ್ನು ಆಚರಿಸಲಾಗ್ತದೆ. ಇನ್ನು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೇ 16ರಂದು ಈ ದಿನವನ್ನು ಆಚರಿಸಲಾಗ್ತದೆ. ರಾಷ್ಟ್ರದ ಅತಿ ದೊಡ್ಡ ಕೌಶಲ್ಯ ಸ್ಪರ್ಧೆ ಇಂಡಿಯಾ ಸಿಲ್ಕ್ ಎಲ್ಲಿ ಉದ್ಘಾಟನೆಯಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನವದೆಹಲಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಇನ್ನು ವಿಶ್ವ ಅಧಿಕ ರಕ್ತದೊತ್ತಡದ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೇ 17 ಸರಿಯಾದ ಉತ್ತರ. ಮೇ 17 ಸರಿಯಾದ ಉತ್ತರ. ಇನ್ನು ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ಮಾಡುವ ಪ್ರತಿದಿನದ ವಿಡಿಯೋದ ನೋಟಿಫಿಕೇಶನ್, ನಾನು ಮಾಡುವಂತಹ ಪ್ರತಿದಿನದ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಆ ಕಾರಣಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.